ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ತಮ್ಲೈನ್ ನೋಡಿ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ. ಇವತ್ತು ನಾನು ಮಾವಿನಕಾಯಿ ರಸಮ್ನ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಯಾವ ರೀತಿ ಮಾಡೋದು ಅಂತ ನೋಡಿ. ಮೊದಲಿಗೆ ನಾನು ಮಾವಿನಕಾಯಿ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಮಾವಿನಕಾಯಿ ತೊಗೋಬೋದು. ತೋತಾಪುರಿ ಆಗಿರ್ಬೋದು, ಹುಳಿ ಮಾವಿನಕಾಯಿ ಆಗಿರ್ಬೋದು, ಯಾವುದಾದ್ರೂ ತೊಗೋಬೋದು. ನಾನಿಲ್ಲಿ ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಾಸಿವೆ, ಬೇಳೆ, ರಸಮ್ ಪೌಡ್ರು, ಬ್ಯಾಡಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಅರಿಶಿನ ಪುಡಿ, ಜೀರಿಗೆ, ಮೆಣಸು, ಬೆಲ್ಲ, ಕರಿಬೇವು, ಒಂದು 3 ಹಸಿಮೆಣಸಿನ್ಕಾಯಿನ ನಾನು ಇಟ್ಕೊಂಡಿದ್ದೀನಿ. ಇವಾಗ ನಮ್ಮ ಮಾವಿನಕಾಯಿನ ಕಟ್ ಮಾಡ್ಕೊಬೇಕು. ಮೊದಲಿಗೆ ಅಲ್ಲಿವರೆಗೂ ಸ್ವಲ್ಪ ಕುಕ್ಕ ಇಟ್ಕೊಂಡಿದ್ದೀನಿ ನಾನು. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ಹೇಳಿ. ನೋಡಿ, ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಬೇಳೆ ಕೂಡ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಬೇಳೆ ತೊಗೊಂಡಿದ್ದೀನಿ. 1 ಕಪ್ ಬೇಳೆ ಹಾಕ್ತಾಯಿದ್ದೀನಿ. ಮಾವಿನಕಾಯಿ ತೊಗೊಂಡಿದ್ನಲ್ಲ, ಮಾವಿನಕಾಯಿ ಹಾಕ್ಕೋತಾ ಇದ್ದೀನಿ. ಇದಕ್ಕೊಂಚೂರು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಬೇಳೆ ಕೂಗೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಇದನ್ನು 2 ರಿಂದ 3 ವಿಸಲ್ ಬರೆಸ್ಬೇಕು. ಇದನ್ನು ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಇಟ್ಟಿದ್ದೀನಿ ಕುಕ್ಕರ್ನ. ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ, 1/4 ಸ್ಪೂನಷ್ಟು ಮೆಣಸನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀವು 1/4 ಸ್ಪೂನಷ್ಟು ಮೆಂತ್ಯ ಕೂಡ ಹಾಕ್ಕೊಬೋದು. ನಾನು ಮೆಂತ್ಯ ಖಾಲಿಯಾಗಿ ಹೋಗಿತ್ತು, ಅದರಿಂದ ಮೆಂತ್ಯ ಬಳಸಿಲ್ಲ ಇವತ್ತು. ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಫ್ರೈ ಮಾಡ್ಕೋತಾ ಇರೋದು. ಬೇಳೆ ಈ ರೀತಿ ಬಂದಿದೆ. ಇವಾಗ ಇದರಲ್ಲೇ ಚೆನ್ನಾಗಿ ಸೌಟಲ್ಲೇ ಮಸ್ತ್ಕೊಂಡ್ಬಿಡೋಣ. ಮಾವಿನಕಾಯಿ ಮತ್ತು ಬೇಳೆನ ಚೆನ್ನಾಗಿ ಇದರಲ್ಲೇ ಮಸ್ಕೊಬೇಕು. ನಾನು 3 ವಿಸಲ್ ಬರ್ಸಿರೋದು. 3 ವಿಸಲ್ಗೆ ಈ ರೀತಿ ಬೆಂದಿದೆ. ನೋಡಿ, ಒಗ್ಗರಣೆಗೆ 1 ರಿಂದ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ ನಾನು.
ಎಣ್ಣೆ ಕಾಯಿಲಿ. ಸಾಸಿವೆ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ಖಾರದ ಮೆಣಸಿನ್ಕಾಯಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಅದು ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕ್ಕೊತಾ ಇದ್ದೀನಿ. ಒಂದು ಚಿಟಿಕೆ ಅರಿಶಿನ ಪುಡಿ, ಈಗ ಬೆಂದಿರೋ ಬೇಳೆ ಹಾಕ್ಕೊತಾ ಇದ್ದೀನಿ. ಮಾವಿನಕಾಯಿ, ಹಸಿಮೆಣಸಿನ್ಕಾಯಿ, ಬೇಳೆ ಕೂಗಿಸ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ. ರಸಮ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಈಗ ನೀರು ನೋಡ್ಕೊಂಡು ಹಾಕ್ಕೋಬೇಕು, ಎಷ್ಟು ಬೇಕಷ್ಟನ್ನು. ನೋಡಿ, ಇಷ್ಟು ನಾನು ನೀರು ಹಾಕ್ಕೊಂಡು ಹೋಗ್ತೀನಿ. ಸ್ವಲ್ಪ ತೆಳ್ಳನೇ ಇರಬೇಕು, ಇದು ಜಾಸ್ತಿ ಗಟ್ಟಿ ಕೂಡ ಆಗಬಾರ್ದು. ರಸಮ್ ಅಂದರೆ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ, ತೆಳುವಾಗಿರುತ್ತೆ. ಅದೇ ರೀತಿಯಲ್ಲೇ ತೆಳುವಿರಬೇಕು ಇದು ಕೂಡ. ನಾನು ಇನ್ನೊಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣಷ್ಟು ನಾನು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರಬೇಕು. ಇವಾಗ ಒಳ್ಳೆ ಘಮ ಬರ್ತಾ ಇದೆ ಮಾತ್ರ. ಹುಳಿ, ಉಪ್ಪು, ಖಾರ ತುಂಬ ಚೆನ್ನಾಗಿರುತ್ತೆ. ಇದು ಮದುವೆ ಮನೆಗಳಲ್ಲೂ ಕೂಡ ನೈಟ್ ಹೊತ್ತಲ್ಲಿ ಊಟಕ್ಕೆ ರಸಮ್ನ ಮಾಡ್ತಾರೆ. ಇವಾಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಇದನ್ನು ಎಲ್ಲ ಫಂಕ್ಷನ್ಗಳಲ್ಲೂ ಮಾಡ್ತಾ ಇರ್ತಾರೆ. ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ, ನಿಮಗೂ ಕೂಡ ಗೊತ್ತಾಗುತ್ತೆ. ಹೇಳಿ, ನೀವು ಕೂಡ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಜೀರಿಗೆ ಮೆಣಸು ಪೌಡ್ರ್ ಮಾಡ್ಕೊಂಡಿರೋದನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಸಾಂಬಾರು ನೋಡಿ ರೆಡಿಯಾಗಿದೆ. ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಬರ್ತೀನಿ ನಾನು. ನೋಡಿ, ಸರ್ವಿಂಗ್ ಬೌಲ್ಗೆ ಹಾಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಷ್ಟೊತ್ತು ವಿಡಿಯೋ ನೋಡಿದೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.